ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಸುಮಂತ್ರನಿಂದ ಋಷ್ಯಶೃಂಗನ ಮಹಿಮೆಯನ್ನು ಕೇಳಿ ದಶರಥನು ಸಪರಿವಾರನಾಗಿ ಅಂಗದೇಶಕ್ಕೆ ಹೋಗಿ ಅವನನ್ನು ಕರೆತಂದುದು ಎಂಬ 11ನೆಯ ಸರ್ಗಕ್ಕೆ ಸ್ವಾಗತ. ಭೂಯ ಏವ ಹಿ ರಾಜೇಂದ್ರ ಶೃಣು ಮೇ ವಚನಂ ಹಿತಂ ಯಥಾ ಸಾ ದೇವ ಪ್ರವರಃ ಕಥಾಯಾಮೇವಮಬ್ರವೀತ್. ಮಹಾರಾಜ, ಸನತ್ಕುಮಾರನು ಋಷ್ಯಶೃಂಗನ ಕಥಾಪ್ರಸಂಗವನ್ನು ಕೇಳಿ ಪುನಃ ಋಷಿ ಪ್ರಮುಖರಿಗೆ ಹೇಳಿದುದನ್ನು ನಾನು ನಿನ್ನೊಡನೆ ಹೇಳುವೆನು ಕೇಳು. ಸುಮಂತ್ರನು ಮುಂದುವರಿಯುತ್ತಿರುವನು. ಇಕ್ಷ್ವಾಕು ಕುಲದಲ್ಲಿ ಪರಮ ಧಾರ್ಮಿಕವಾದ ಸತ್ಯ ಪ್ರತಿಜ್ಞನಾದ ಶ್ರೀಮಂತನಾದ ದಶರಥನೆಂಬ ರಾಜನು ಹುಟ್ಟುವನು. ಅವನಿಗೆ ಅಂಗರಾಜನೊಡನೆ ಸ್ನೇಹ ಉಂಟಾಗುತ್ತದೆ. ಆ ರಾಜನಿಗೆ ಶಾಂತ ಎಂಬ ಕನ್ಯೆಯೊಬ್ಬಳಿರುತ್ತಾಳೆ. ಅಂಗರಾಜನ ಮಗನಾದ ರೋಮಪಾದನು ಅಂಗರಾಜನೆಂಬ ಹೆಸರಿನಿಂದಲೂ ಪ್ರಸಿದ್ಧನಾಗಿರುತ್ತಾನೆ. ಅಂಗದೇಶವನ್ನು ಅವನು ಆಳುತ್ತಿರುವುದರಿಂದ ಅವನಿಗೆ ತಂದೆಯಂತೆಯೇ ಅಂಗರಾಜ ಎಂಬ ಹೆಸರು ಬಂದಿರುತ್ತದೆ. ಆ ರೋಮಪಾದನಲ್ಲಿಗೆ ದಶರಥನು ಹೋಗುತ್ತಾನೆ. ದಶರಥನು ಮಿತ್ರನಾದ ಅಂಗರಾಜನಿಗೆ ಹೇಳುತ್ತಾನೆ, ಧರ್ಮಾತ್ಮನೇ, ನನಗೆ ಸಂತಾನವಿಲ್ಲ. ಆದುದರಿಂದ ಪುತ್ರ ಪ್ರಾಪ್ತಿಗಾಗಿ ಯಜ್ಞ ಮಾಡಲು ನಿಶ್ಚಯಿಸಿರುತ್ತೇನೆ. ಶಾಂತಾದೇವಿಯ ಪತಿಯಾದ ಋಷ್ಯಶೃಂಗನು ನಾನು ಮಾಡಲಿರುವ ಯಜ್ಞದಲ್ಲಿ ಭಾಗವಹಿಸಲಿ. ಮಿತ್ರನಾದ ದಶರಥನ ಆ ಮಾತುಗಳನ್ನು ಕೇಳಿ ಮಹಾತ್ಮನಾದ ರೋಮಪಾದನು ಕ್ಷಣಕಾಲ ಪರ್ಯಾಲೋಚಿಸಿ ಸಪುತ್ರಕನಾದ ಋಷ್ಯಶೃಂಗನನ್ನು ದಶರಥನೊಡನೆ ಕಳುಹಿಸಿಕೊಡುತ್ತಾನೆ. ಸಂತಾಪವು ಪರಿಹಾರವಾಗಿ ಸಂತುಷ್ಟನಾಗುವ ದಶರಥನು ಋಷ್ಯಶೃಂಗನನ್ನು ತನ್ನೊಡನೆ ಕರೆದುಕೊಂಡು ಅಯೋಧ್ಯೆಗೆ ತೆರಳಿ ಸಕಲ ಸಂಭಾರಗಳಿಂದಲೂ ಪರಿಪೂರ್ಣವಾಗಿರುವ ಯಜ್ಞಭೂಮಿಗೆ ಕರೆದೊಯ್ಯುತ್ತಾನೆ ಮತ್ತು ಆ ಯಾಗವನ್ನು ಮಾಡುತ್ತಾನೆ. ರಾಜ ದಶರಥನು ಯಜ್ಞ ಮಾಡುವ ಇಚ್ಛೆಯಿಂದ ಋಷ್ಯಶೃಂಗನ ಮುಂದೆ ಕೈಮುಗಿದು ನಿಂತು ಯಜ್ಞದ ಆರ್ತ್ವಿಜ್ಯವನ್ನು ವಹಿಸಬೇಕೆಂದು, ತನ್ಮೂಲಕ ಮಕ್ಕಳಾಗುವಂತೆ ಅನುಗ್ರಹಿಸಬೇಕೆಂದು, ಪುತ್ರ ಪ್ರಾಪ್ತಿಯಿಂದ ಸ್ವರ್ಗವು ಲಭಿಸುವಂತೆ ಅನುಗ್ರಹಿಸಬೇಕೆಂದು ಮಹರ್ಷಿಯನ್ನು ಪ್ರಾರ್ಥಿಸುತ್ತಾನೆ. ತನ್ನ ಮನೋಭಿಲಾಷೆಯನ್ನು ಮಹರ್ಷಿಯ ವರಪ್ರಸಾದದಿಂದ ದಶರಥನು ಪಡೆಯುತ್ತಾನೆ. ದಶರಥನಿಗೆ ಅಮಿತ ಪರಾಕ್ರಮವುಳ್ಳ ವಂಶವೃದ್ಧಿಗೆ ಕಾರಣಭೂತರಾದ ಸರ್ವಲೋಕ ಪ್ರಸಿದ್ಧರಾದ 4 ಮಕ್ಕಳು ಹುಟ್ಟುತ್ತಾರೆ. ಈ ರೀತಿಯಾಗಿ ದೇವಶ್ರೇಷ್ಠನಾದ ಭಗವಂತನಾದ ಪ್ರಭುವಾದ ಸನತ್ಕುಮಾರನು ಕೃತಯುಗದಲ್ಲಿ ಋಷಿ ಪ್ರಮುಖರನ್ನು ಸಂಬೋಧಿಸಿ ಹೇಳಿದನು. ಪುರುಷ ಶ್ರೇಷ್ಠನೇ, ಸುಮಂತ್ರನು ಹೇಳುತ್ತಿರುವನು, ಪುತ್ರಾರ್ಥಿಯಾಗಿರುವ ನೀನು ಸ್ವಯಮೇವ ಅಂಗರಾಜ್ಯಕ್ಕೆ ಪರಿವಾರ ಸಮೇತನಾಗಿ ಹೋಗಿ ಋಷ್ಯಶೃಂಗನನ್ನು ಕರೆದುಕೊಂಡು ಬರುವುದು ಸೂಕ್ತವಾಗಿದೆ. ಸುಮಂತ್ರನ ಮಾತುಗಳನ್ನು ಕೇಳಿ ದಶರಥನಿಗೆ ಅಮಿತಾನಂದವಾಯಿತು. ಸುಮಂತ್ರನು ಹೇಳಿದುದೆಲ್ಲವನ್ನು ಪೂರ್ಣವಾಗಿ ಕೇಳಿ ವಸಿಷ್ಠರ ಅನುಮತಿಯನ್ನು ಪಡೆದು ಪತ್ನಿಯರೊಡನೆಯೂ ಅಮಾತ್ಯರೊಡನೆಯೂ ಋಷ್ಯಶೃಂಗನಿದ್ದ ರೋಮಪಾದನ ಪಟ್ಟಣದ ಕಡೆಗೆ ಹೊರಟನು. ಅನೇಕ ಕಾಡುಗಳನ್ನು, ನದಿ ನದ ಸರೋವರಗಳನ್ನು ಸಾವಧಾನವಾಗಿ ದಾಟಿದ ನಂತರ ಮುನಿಪುಂಗವನಿದ್ದ ಅಂಗದೇಶವನ್ನು ಪರಿವಾರದೊಡನೆ ಸೇರಿದನು. ಮೊದಲು ದಶರಥನು ರೋಮಪಾದನ ಸಮೀಪದಲ್ಲಿದ್ದ ಅಗ್ನಿಯಂತೆ ಜಾಜ್ವಲ್ಯಮಾನನಾಗಿದ್ದ ತೇಜಸ್ಸಿನಿಂದ ಪ್ರಕಾಶಿಸುತ್ತಿದ್ದ ದ್ವಿಜಶ್ರೇಷ್ಠನಾದ ಋಷಿಪುತ್ರನನ್ನು ಸಂದರ್ಶಿಸಿದನು. ಅನಂತರ ರೋಮಪಾದನು ತನ್ನ ಅರಮನೆಗೆ ಆಗಮಿಸಿದ ಪ್ರಿಯ ಸಖನಾದ ದಶರಥನ ಸತ್ಕಾರವನ್ನು ಯಥಾವಿಧಿಯಾಗಿ ಸಂತುಷ್ಟವಾದ ಅಂತಃಕರಣದಿಂದ ಮಾಡಿದನು. ರೋಮಪಾದನು ತನ್ನ ಸಮೀಪದಲ್ಲಿಯೇ ಇದ್ದ ಋಷ್ಯಶೃಂಗನಿಗೆ ದಶರಥನ ಪರಿಚಯವನ್ನು ಮಾಡಿಕೊಡುತ್ತಾ, ಮಹರ್ಷೆ, ದಶರಥ ರಾಜನು ನನ್ನ ಮಿತ್ರನು ಮತ್ತು ಬಂಧುವು ಆಗಿರುವನು ಎಂದು ಹೇಳಿದನು. ತನಗೆ ದಶರಥನು ಮಾವನಾಗಬೇಕೆಂಬ ವಿಷಯವು ರೋಮಪಾದನಿಂದ ತಿಳಿದ ನಂತರ ಋಷ್ಯಶೃಂಗನು ದಶರಥನನ್ನು ಯಥಾವಿಧಿಯಾಗಿ ಸತ್ಕರಿಸಿದನು. ಇಲ್ಲಿ ಋಷ್ಯಶೃಂಗನ ಪತ್ನಿಯಾದಂತಹ ಶಾಂತೆಯು ವಾಸ್ತವದಲ್ಲಿ ರೋಮಪಾದನ ಪುತ್ರಿಯಾಗಿದ್ದರು. ಮೂಲತಃ ಆಕೆಯು ದಶರಥ ಮಹಾರಾಜನ ಪುತ್ರಿಯಾಗಿದ್ದು, ಕಾರಣಾಂತರದಿಂದ ತನಗೆ ಮಕ್ಕಳಿಲ್ಲದಿದ್ದರಿಂದ ರೋಮಪಾದನ ಕೋರಿಕೆಯ ಮೇಲೆ ದಶರಥನು ಬಹುಶಃ ಅವಳನ್ನು ದತ್ತಕವಾಗಿ ಶಾಂತೆಯನ್ನು ದತ್ತುಪುತ್ರಿಯಾಗಿ ರೋಮಪಾದನಿಗೆ ಕೊಟ್ಟಿರಬಹುದು. ಈ ವಿಷಯವು ಕೆಲವು ಪುರಾಣಗಳಲ್ಲಿ ಇರುವುದು. ಈ ಕಾರಣದಿಂದಾಗಿ ಋಷ್ಯಶೃಂಗನಿಗೆ ರೋಮಪಾದನು ಮಾವನಾಗಿರುವಂತೆಯೇ ದಶರಥನು ಕೂಡ ಮಾವನಾಗಬೇಕು. ಈ ರೀತಿಯಾಗಿ ರೋಮಪಾದನಿಂದ ಸುಸತ್ಕೃತನಾಗಿ
ಅವನೊಡನೆ 6-8 ದಿನಗಳಿದ್ದು ಅನಂತರ ದಶರಥ ರಾಜನು ರೋಮಪಾದನಿಗೆ ಹೇಳಿದನು: ನಿನ್ನ ಮಗಳಾದ ಶಾಂತಾದೇವಿಯು ತನ್ನ ಗಂಡನೊಡನೆಯೂ ಮಕ್ಕಳೊಡನೆಯೂ ನನ್ನ ಪಟ್ಟಣಕ್ಕೆ ದಯಮಾಡಿಸಲಿ. ನಾನು ನಿನಗೆ ಹಿಂದೆ ಹೇಳಿದಂತೆ ಪುತ್ರಾರ್ಥವಾಗಿ ಮಹಾಕಾರ್ಯವು ಆರಂಭವಾಗಿರುತ್ತದೆ. ಹಾಗೆಯೇ ಆಗಲಿ, ಕಳುಹಿಸಿಕೊಡುತ್ತೇನೆ ಎಂದು ರೋಮಪಾದನು ಪ್ರತಿಜ್ಞಾ ವಚನವನ್ನಿತ್ತು. ಪ್ರತಿಜ್ಞಾ ವಚನವನ್ನು ದಶರಥನಿಗಿತ್ತು ಅಳಿಯನಾದ ಋಷ್ಯಶೃಂಗನಿಗೆ ಭಾರ್ಯ ಸಮೇತನಾಗಿ ಅಯೋಧ್ಯೆಗೆ ಹೋಗಿ ಬರುವಂತೆ ಹೇಳಿದನು. ಋಷ್ಯಶೃಂಗನು ಹಾಗೆಯೇ ಆಗಲೆಂದು ಉತ್ತರಿಸಿ ರಾಜನಾದ ರೋಮಪಾದನ ಅನುಜ್ಞೆಯನ್ನು ಪಡೆದು ಭಾರ್ಯ ಸಮೇತನಾಗಿ ದಶರಥನೊಡನೆ ಅಯೋಧ್ಯ ಪಟ್ಟಣಕ್ಕೆ ಹೋದನು. ದಶರಥನು ಅಂಗರಾಜ್ಯವನ್ನು ಬಿಟ್ಟು ಹೊರಡುವ ಸಮಯದಲ್ಲಿ ದಶರಥನು ಮತ್ತು ರೋಮಪಾದನು ಪ್ರೇಮಾಧಿಕ್ಯದಿಂದ ಗಾಢಾಲಿಂಗನವನ್ನು ಮಾಡಿಕೊಂಡರು. ಪರಸ್ಪರವಾಗಿ ಕೈಮುಗಿದರು. ಇಬ್ಬರಿಗೂ ಅಮಿತಾನಂದವಾಯಿತು. ರೋಮಪಾದನ ಅನುಜ್ಞೆಯನ್ನು ಪಡೆದು ದಶರಥನು ರಥವೇರಿದನು. ಶೀಘ್ರಗಾಮಿಗಳಾದ ದೂತರನ್ನು ಕರೆದು ತಾನು ಮಹರ್ಷಿಗಳಾದ ಋಷ್ಯಶೃಂಗರೊಡನೆ ಬರುತ್ತಿರುವುದಾಗಿಯೂ ನಗರಿಯನ್ನು ಕೂಡಲೇ ಪತಾಕೆಗಳಿಂದಲೂ ತಳಿರು ತೋರಣಾದಿಗಳಿಂದಲೂ ಅಲಂಕರಿಸಬೇಕೆಂದು, ನಗರವು ಸುಗಂಧಮಯವಾಗಿರುವಂತೆ ಎಲ್ಲೆಡೆಗಳಲ್ಲಿಯೂ ಧೂಪವನ್ನು ಹಚ್ಚಿಡಬೇಕೆಂದು ಪೌರರಿಗೆ ಹೇಳಿ ಕಳುಹಿಸಿದನು. ರಾಜನು ಕೃತಕೃತ್ಯನಾಗಿ ಬರುತ್ತಿರುವ ವೃತ್ತಾಂತವನ್ನು ತಿಳಿದ ಪೌರರೆಲ್ಲರೂ ಆನಂದ ತುಂದಿಲರಾಗಿ ರಾಜನು ಹೇಳಿ ಕಳುಹಿಸಿದಂತೆ ನಗರವನ್ನು ಬಹಳ ಸುಂದರವಾಗಿ ಅಲಂಕರಿಸಿದರು. ಸುಂದರವಾಗಿ ಅಲಂಕರಿಸಲ್ಪಟ್ಟಿದ್ದ ಅಯೋಧ್ಯ ನಗರಿಯನ್ನು ದಶರಥನು ಋಷ್ಯಶೃಂಗನನ್ನು ಮುಂದು ಮಾಡಿಕೊಂಡು ಪ್ರವೇಶಿಸಿದನು. ಆ ಕಾಲದಲ್ಲಿ ಶಂಖ, ದುಂದುಭಿ ಮೊದಲಾದ ವಾದ್ಯಗಳು ಮೊಳಗಿದವು. ಇಂದ್ರನಂತೆ ಮಹಾಪರಾಕ್ರಮಶಾಲಿಯಾದ ದಶರಥ ರಾಜನಿಂದ ಪುರಸ್ಕೃತನಾಗಿ ಅಯೋಧ್ಯ ನಗರವನ್ನು ಪ್ರವೇಶಿಸುತ್ತಿರುವ ದ್ವಿಜಶ್ರೇಷ್ಠನಾದ ಋಷ್ಯಶೃಂಗನನ್ನು ನೋಡಿ ನಾಗರಿಕರೆಲ್ಲರೂ ಆನಂದ ಭರಿತರಾದರು. ದಶರಥ ರಾಜನು ಸಕಲ ವಿಧವಾದ ಮರ್ಯಾದೆಗಳಿಂದಲೂ ಋಷ್ಯಶೃಂಗನನ್ನು ಸತ್ಕರಿಸಿ ಅಂತಃಪುರದೊಳಕ್ಕೆ ಕರೆದುಕೊಂಡು ಹೋಗಿ ಯಥಾವಿಧಿಯಾಗಿ ಪೂಜಿಸಿದನು. ಋಷಿಪುತ್ರನ ಆಗಮನದಿಂದ ತಾನು ಕೃತಕೃತ್ಯನಾದೆನೆಂದು ಭಾವಿಸಿದನು. ಅಂತಃಪುರದಲ್ಲಿ ಸ್ತ್ರೀಯರು ಪತಿಯೊಡನೆ ಆಗಮಿಸಿದ ವಿಶಾಲಾಕ್ಷಿಯಾದ ಶಾಂತಾದೇವಿಯನ್ನು ಕಂಡು ಆನಂದ ಭರಿತರಾದರು. ಅವರೆಲ್ಲರೂ ಶಾಂತಾದೇವಿಯನ್ನು ಗೌರವಿಸಿ ಪೂಜಿಸಿದರು. ದಶರಥ ರಾಜನು ಪುತ್ರಿ ಎಂಬ ಪ್ರೇಮಾತಿಶಯದಿಂದ ಶಾಂತೆಯನ್ನು ವಿಶೇಷವಾಗಿ ಗೌರವಿಸಿದನು. ಈ ರೀತಿಯಲ್ಲಿ ತನ್ನ ಪತಿಯಾದ ಋಷ್ಯಶೃಂಗನೊಡನೆ ಕೆಲ ಕಾಲ ಶಾಂತಾದೇವಿಯು ದಶರಥ ಮಹಾರಾಜನ ಅಂತಃಪುರದಲ್ಲಿ ಸುಖವಾಗಿದ್ದಳು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ 11ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.